ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು? ಧ್ರುವಂತ್ ಮಾತಾಡಿದ್ದು ಸರಿನಾ? ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದು ಸರಿನಾ? ಎಕ್ಸ್ಪೆಷಲಿ ರಕ್ಷಿತನ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಎಷ್ಟು ಸರಿ? ರಕ್ಷಿತನ ಫೇಕ್ ಅಂದಿದ್ದು ಎಷ್ಟು ಸರಿ? ಧ್ರುವಂತ್ ಫೇಕಾ, ರಕ್ಷಿತಾ ಫೇಕಾ? ಅದ್ರ ಜೊತೆಗೆ ಅಶ್ವಿನಿ ಮೇಡಮ್ಗೆ ಒಳ್ಳೆ ದಿನಗಳು ಬರ್ತಾ ಇದೆ ಗುರು. ಇನ್ಮೇಲೆ ಆ ಬಕೆಟ್ ಗ್ಯಾಂಗನ್ನು ಬಿಟ್ಟು ಇಂಡಿವಿಜುವಲ್ ಆಗಿ ಆಟ ಆಡಬೇಕಷ್ಟೆ. ಏನು ಸ್ವಾಮಿ, ಅಶ್ವಿನಿ ಮೇಡಮ್ ಪಾಪ ನೆಗೆಟಿವ್ ಆಗಿದ್ದೆಲ್ಲ ಅವ್ರ ಜೊತೆಯಲ್ಲಿ ಇರೋರಿಂದನೇ ನೆಗೆಟಿವ್ ಆಗಿದ್ದು. ಅಶ್ವಿನಿ ಮೇಡಮ್ ಸ್ಟ್ಯಾಂಡ್ ತಗೊಂಡಿದ್ದೆಲ್ಲ ಅವ್ರ ಜೊತೆಯಲ್ಲಿರೋರ್ಗೋಸ್ಕರ, ಜಗಳ ಮಾಡಿದ್ದೆಲ್ಲ ಅವ್ರ ಅವ್ರಿಗೋಸ್ಕರನೇ. ಕೊನೆಗೆ ಎಲ್ಲ ಪ್ಲ್ಯಾನ್ ಮಾಡಿ ಟಾರ್ಗೆಟ್ ಮಾಡಿ ಅಶ್ವಿನಿ ಮೇಡಮ್ನ ಕಸ ಅಂತ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ. ನಿಜವಾಗ್ಲೂ ಇಷ್ಟೇ ಗುರು ಲೈಫು. ನಮ್ಮ ಲೈಫಲ್ಲೂ ಇಷ್ಟೇ, ಜೊತೆನಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋದು. ಹೆಂಗೆ ಅಂತಂದರೆ ಎಕ್ಸಾಂಪಲ್ಲು ಅಶ್ವಿನಿ ಮೇಡಮ್ನ ತೋರಿಸ್ಬೋದು. ಅಶ್ವಿನಿ ಮೇಡಮ್ಗೆ ಕರ್ಮ ರಿಟರ್ನ್ ಆಗಿದೆ. ಇನ್ಮೇಲೆ ಆದರೂ ತಿದ್ದುಕೊಂಡು ಮುಂದೆ ಹೋಗಬೇಕು ಅನ್ನೋದು ನನ್ನ ಒಪಿನಿಯನು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಎಪಿಸೋಡಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಆನೆಸ್ಟಾಗಿ ನಾನು ಒಪಿನಿಯನನ್ನು ನಾನು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ಚಂದ್ರಣ್ಣ ಎಲಿಮಿನೇಷನ್ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಗುರು, ಚಂದ್ರಣ್ಣಗೆ ವೋಟ್ ಕಡಿಮೆ ಬಂದಿದೆ, ಇದು ಟ್ರೂ. ಸೆಲ್ಫ್ ಎಲಿಮಿನೇಷನ್ ಅಂತೂ ಚಂದ್ರಣ್ಣ ಅಲ್ಲ, ಬಾಟಮ್ ಅಲ್ಲೇ ಇದ್ರು, ಇದು ಸತ್ಯ. ಅದ್ರ ಜೊತೆಗೆ ವಾರ ಪೂರ್ತಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸ್ವಲ್ಪ ಚಂದ್ರಣ್ಣಗೆ ಹರ್ಟ್ ಆಗಿತ್ತು. ಅದ್ರ ಜೊತೆಗೆ ಸುದೀಪ್ ಅಣ್ಣ ಬೇರೆ ವಿಟಿ ಬೇರೆ ತೋರಿಸ್ಬಿಟ್ಟು ಚೆನ್ನಾಗಿ ಕ್ಲಾಸ್ ತೆಗೆದಿದ್ರು. ಹಾಟ್ಸ್ಟಾರಲ್ಲಿ ಹೋಗಿ ಆ ಎಪಿಸೋಡನ್ನು, ಸಾಟರ್ಡೆ ಎಪಿಸೋಡನ್ನು ಮತ್ತೆ ನೋಡಿ, ಆ ವಿಟಿ ಚಂದ್ರಣ್ಣ ಕ್ಲಾಸು ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅದರಿಂದನೇ ಚಂದ್ರಣ್ಣ ಹರ್ಟಾಗಿ ಮನೆಯಿಂದ ಹೋಗ್ತೀನಿ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದು ಆಚೆ ಬಂದಿದ್ದಾರೆ. ಇವಾಗ ನಾನು ಸೆಲ್ಫ್ ಎಲಿಮಿನೇಷನ್ ಅಂತಂದ್ಬಿಟ್ಟು ಹೇಳ್ಕೊತಾ ಇದ್ದಾರೆ. ಅವ್ರ ಖುಷಿ, ಆಚೆ ಬಂದಿದ್ದಾರೆ. ಒಳಗಡೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ರು, ಚಂದ್ರಣ್ಣ ಈ ಥರ ಹೋಗ್ಬಾರ್ದಾಗಿತ್ತು ಅಂತ. ಅವ್ರಿಗೊಂಥರ ಬೇಜಾರಾಗುತ್ತೆ, ಯಾಕೆ ಈ ಥರ ಮಾಡಿದ್ರು ಅಂತಂದ್ಬಿಟ್ಟು ಆಚೆ ಬಂದಿದ್ದಾರೆ. ಇನ್ನು ಮುಂದೆ ಆದರೂ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ನೆಕ್ಸ್ಟು ಅದಾದಮೇಲೆ ಎಲ್ಲ ಕೂತ್ಕೊಂಡು ಸುಧೀರ್ ಅಣ್ಣ ಲಾಕೆಟ್ ಬಗ್ಗೆ, ಇಮ್ಯುನಿಟಿ ಲಾಕೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಅಲ್ಲಿ ಅವರು ಅದನ್ನು ಯೂಸ್ ಮಾಡಬಾರ್ದಾಗಿತ್ತು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಗುರು, ಸುಧೀರ್ ಅಣ್ಣ ಇಲ್ಲಿವರೆಗೂ ನಾಮಿನೇಷನ್ಸ್ಗೆ ಬಂದಿಲ್ಲ. ನಾಮಿನೇಷನ್ಸ್ಗೆ ಬರದೇ ಇರೋದೇ ಡೇಂಜರು. ಯಾಕೆ ಅಂತಂದರೆ ಬರ್ತಾ ಇರಬೇಕು ಗುರು, ಅಟ್ಲೀಸ್ಟು ಒಂದು ವಾರ ಬಿಟ್ಟರೆ ನೆಕ್ಸ್ಟ್ ವಾರ ನಾಮಿನೇಷನ್ಸ್ಗೆ ಬರ್ತಾ ಇರಬೇಕು. ಫ್ಯಾನ್ಸು ಓಟ್ ಹಾಕ್ತಾ ಇರ್ತಾರೆ. ಇಲ್ಲ, ನಾಮಿನೇಷನ್ಸ್ ಬರದೆ 4 ವಾರ 5 ವಾರ ಇದ್ದರೆ ಇರೋ ಆಡಿಯನ್ಸ್ ಎಲ್ಲ ಬೇರೆಯವ್ರಿಗೆಲ್ಲ ಕನೆಕ್ಟ್ ಆಗಿಬಿಡ್ತಾರೆ. ಮತ್ತು ಸಡನ್ನಾಗಿ ಓಟ್ ಹಾಕ್ಬೇಕಂದ್ರೆ ಆಗಲ್ಲ. ಸುಧೀರ್ ಅಣ್ಣಗೂ ಭಯ ಇತ್ತು. ಅದರಲ್ಲೂ ಆತ ಗೇಮ್ ಕೂಡ ಏನೂ ಆಡಿಲ್ಲ. ಅದಕ್ಕೋಸ್ಕರ ಯೂಸ್ ಮಾಡಿದ್ದೆ ಕರೆಕ್ಟು ಅಂತ ನನಗೆ ಅನ್ನಿಸ್ತು ಗುರು. ಆ ಮೂಮೆಂಟಲ್ಲಿ ಅವ್ರಿಗೂ ಅಷ್ಟೇ ಯೂಸ್ ಮಾಡಬೇಕು ಅಂತಲೇ ಇರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಹಂಗಾಗ್ಬಿಡ್ತಾ ಇತ್ತು. ಮತ್ತು ಧ್ರುವಂತು ಸುಧೀರ್ ಹತ್ರ ಮಾತಾಡ್ತಾ ಇರ್ತಾರೆ, ಗಿಲ್ಲಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಗಿಲ್ಲಿನ ಹೈಲೈಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ, ಟಾಂಟ್ ಮಾಡ್ತಾ ಇದ್ದೀರಾ, ಅಂದರೆ ಸಪೋರ್ಟಿವ್ ಆಗಿ ಒಂಥರ ಹೈಪ್ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಗುರು, ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನನಗೆ ಧ್ರುವಂತ್ ರೈಟು ಅಂತ ಅನ್ನಿಸ್ತು. ಎಲ್ಲರೂ ಸೇರಿ ಅನ್ನೆಸೆಸರಿ ಗಿಲ್ಲಿನ ಹೈಪ್ ಮಾಡಿದ್ದು ಇವರೇ ಅಂತ ಅನ್ನಿಸ್ತಾ ಇದೆ. ಗಿಲ್ಲಿಗೆ ಆಪೋಸಿಟ್ ರೈವಲ್ರಿನೇ ಇಲ್ಲದೆ ಇರೋ ಥರ ಒನ್ ಸೈಡೆಡ್ ಅನ್ನೋ ಥರ ಫಿಕ್ಸ್ ಮಾಡಿ ಬಿಟ್ಬಿಟ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಆ ಥರ ಮಾಡಬಾರ್ದಾಗಿತ್ತು. ಕಾಂಪಿಟೇಷನ್ ಅನ್ನೋದು ಈಕ್ವಲಿ ಇರಬೇಕಾಗಿತ್ತು, ಬಟ್ ಅದು ಈಕ್ವಲಿ ಇರಲಿಲ್ಲ ಗುರು. ನೆಕ್ಸ್ಟು ಅದಾದಮೇಲೆ ಬಿಗ್ ಬಾಸು ಮನೆಯಲ್ಲಿ ವಿಷಕಾರಿ ಯಾರು ಅಂತಂದ್ಬಿಟ್ಟು ಒಂದು ಟಾಸ್ಕನ್ನು ಕೊಡ್ತಾರೆ, ಮೆಣಸಿನ್ಕಾಯಿ ಟಾಸ್ಕನ್ನು ಕೊಡ್ತಾರೆ. ಈ ಟಾಸ್ಕಲ್ಲಿ ಎಡಿಟರ್ಗೆ ಏನು ತಗೊಂಡು ಹೊಡಿಬೇಕೋ ನನಗೆ ಗೊತ್ತಿಲ್ಲ ಗುರು. ಎಷ್ಟು ಚೆನ್ನಾಗಿ ಆರ್ಗ್ಯುಮೆಂಟ್ಸ್ ಮಾಡಿದ್ರು, ಸ್ಪಂದನ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಗಿಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ದ. ಎಲ್ಲ ಎಡಿಟ್ ಮಾಡಿ ಅವ್ರಿಗೆ ಯಾವ ಕಂಟೆಸ್ಟೆಂಟ್ದು ಬೇಕೋ ಅದನ್ನು ಮಾತ್ರ ಹಾಕ್ಕೊಂಡಿದ್ದಾರೆ ಗುರು. ಕ್ಲಿಯರ್ ಕಟ್ಟು ಧ್ರುವಂತನ ಈ ವೀಕ್ ಕೂಡ ಕಳಿಸಲ್ಲ ಗುರು. ಧ್ರುವಂತು ಮತ್ತು ರಿಷಾ ಇಬ್ಬರು ಹೋಗಲ್ಲ ಈ ವಾರ. ಕ್ಲಿಯರ್ ಕಟ್ ಹೋಗಲ್ಲ, ನೋಡ್ಕೊಳ್ಳಿ ಬೇಕಾದರೆ. ಎಡಿಟರ್ ಮಾಡ್ತಾ ಇರೋದೆಲ್ಲ ಹಂಗೆ ಇದೆ, ಸ್ಕ್ರೀನ್ ಪ್ಲೇಸ್ ಎಲ್ಲ ಅವ್ರಿಗೆ ಕೊಡ್ತಾ ಇರೋದೇ ಜಾಸ್ತಿ ಇದೆ. ಇಬ್ಬರಿಗೆ ಮೆಣಸಿನ್ಕಾಯಿ ಕೊಟ್ಬಿಟ್ಟು ಈ ಮನೆಯಲ್ಲಿ ಯಾಕೆ ಅವರು ವಿಷಕಾರಿ ಅಂತ ಹೇಳ್ಬೇಕು. ಫಸ್ಟ್ ಬಂದು ರಕ್ಷಿತಾ ಬರ್ತಾರೆ. ರಕ್ಷಿತಾ ಬಂದ್ಬಿಟ್ಟು ಯಾರಿಗೆ ಫಸ್ಟು ರಾಶಿಕಾ ಅವ್ರಿಗೆ ಕೊಡ್ತಾರೆ. ರಾಶಿಕಾ ಮತ್ತು ಧ್ರುವಂತ್ಗೆ ಇಬ್ಬರಿಗೂ ಕೊಡ್ತಾರೆ. ರಾಶಿಕಾ ಕೊಟ್ಬಿಟ್ಟು ಅವ್ರೇನು ಹೇಳ್ತಾರೆ, ಅವ್ರು ಮಾತಾಡೋ ಮಾತು ಒಂಥರ ಆರಾಗೆಂಟ್ ಆಗಿರುತ್ತೆ, ಟ್ಯಾಂಟ್ ಕೊಡೋ ರೀತಿ ಇರುತ್ತೆ, ರೇಗ್ಸೋ ಥರ ಇರುತ್ತೆ, ಒಂಥರ ಮಾತಾಡ್ತಾರೆ ಅಂತ. ರಾಶಿಕಾ ಮಾತಾಡೋದು ಅದೇ ಥರನೇ ಗುರು, ಆ್ಯಟಿಟ್ಯೂಡ್ ಆಗೇ ಮಾತಾಡ್ತಾರೆ. ಇಡೀ ಮನೆಯಲ್ಲಿ ನಿಜವಾಗ್ಲೂ ಆ್ಯಟಿಟ್ಯೂಡ್ ಆಗಿ ಮಾತಾಡೋದು ರಾಶಿಕಾನೇ. ಇನ್ನು ಧ್ರುವಂತ್ ಬಗ್ಗೆ ಹೇಳ್ತಾರೆ. ಧ್ರುವಂತು
ಓಪನ್ ಅಪ್ ಆಗಿ ಮಾತಾಡಲ್ಲ, ಮನ್ಸಲ್ಲಿ ಇಟ್ಕೊಂಡು ಗ್ರೆಡ್ಜ್ ಫೀಲ್ ಮಾಡ್ಕೊಂಡು ಎಲ್ಲಿಂದೋ ಎಲ್ಲೋ ತಗೊಬಂದು ಮಾತಾಡ್ತಾರೆ ಅಂತ. ಆನ್ ಪಾಯಿಂಟ್ ಪರ್ಫೆಕ್ಟ್ ಆಗಿ ಮಾತಾಡಿದ್ರು. ಲೈವಲ್ಲಿ ಇನ್ನೂ ಮಾತಾಡಿದ್ರು ರಕ್ಷಿತಾ. ಎಲ್ಲ ಟ್ರಿಮ್ ಮಾಡಿದ್ದಾರೆ, ಎಲ್ಲ ಟ್ರಿಮ್ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆದಷ್ಟು ನೆಗೆಟಿವ್ ಮಾತಾಡಿರೋ ಮಾತುಗಳನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಅಷ್ಟೇ. ಏನು ಹೇಳ್ಬೇಕು ಗೊತ್ತಾಗಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಕಾವ್ಯ ಬರ್ತಾರೆ. ಕಾವ್ಯ ಅವರು ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ಗೆ ಹೇಳ್ತಾರೆ. ಧ್ರುವಂತ್ಗೆ ಹೇಳ್ಬೇಕಾದ್ರೆ ಧ್ರುವಂತು ಮತ್ತೆ ಅಶ್ವಿನಿ ಮತ್ತೆ ಸುಧೀರ್ ಅಣ್ಣಗೆ ಹೇಳ್ತಾರೆ. ಅಶ್ವಿನಿ ಮೇಡಮ್ಗೆ ಏನು ಹೇಳೋದು, ಫಸ್ಟಿಂದನೂ ನನ್ನ ಜೊತೆ ಸರಿಯಾಗಿಲ್ಲ, ನೀವು ಒಂಥರ ಮಾತಾಡ್ತಾ ಇದ್ದೀರಾ, ಅದು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸುಧೀರ್ ಅಣ್ಣಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ತಗೊತಾರೆ, ಆ ಚೈಲ್ಡು SLC ಪಾಸ್ ಮಾಡ್ಕೊಂಡು ಬಂದಿರೋದು ಆ ಫಸ್ಟ್ ವೀಕ್ದು ಎಲ್ಲ ತಗೊಬಂದು ಮಾತಾಡ್ತಾರೆ. ಕಾವ್ಯ ಮಾತಾಡಿದ ಪಾಯಿಂಟು ವ್ಯಾಲಿಡ್ ಆಗಿತ್ತು ಗುರು. ಡಿಪೆಂಡ್ ಮಾಡ್ಕೊಂಡಿಲ್ಲ, ಅಶ್ವಿನಿ ಮೇಡಮ್ ಡಿಪೆಂಡ್ ಮಾಡ್ಕೊಂಡಿಲ್ಲ. ಈ ಕಡೆ ಸುಧೀರ್ ಅಣ್ಣ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ನಮ್ಮ ಏರಿಯಾದಲ್ಲಿ ಪದಗಳು ಅದು ಇದು ಇದೇ ಥರನೇ ಬರೋದು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಬಟ್ ಅಷ್ಟು ಇದರಲ್ಲಿ ಏನು ನನಗೆ ಅನಿಸ್ಲಿಲ್ಲ ಗುರು. ಅದಾದಮೇಲೆ ನೆಕ್ಸ್ಟು ಧ್ರುವಂತ್ ಬಂದು ರಿಷಾ ಮತ್ತು ಗಿಲ್ಲಿಗೆ. ರಿಷಾಗೆ ಬಂದು ಅವ್ರು ಏನು ಹೇಳಿದ್ದು, ನೀವು ಆಚೆ ಕಡೆ ಎಲ್ಲ ನೋಡ್ಕೊಂಡ್ಬಂದು ಸುಮ್ಮನೆ ಅನ್ನೆಸೆಸರಿ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಜಗಳ ಮಾಡ್ಕೊಂಡ್ರೆ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತಾಡಿದ್ರೆ ಮಾತ್ರ ಹೈಲೈಟ್ ಆಗ್ತೀನಿ ಅನ್ನೋ ರೇಂಜಲ್ಲಿ ಮಾತಾಡಿದ್ರು. ರಿಷಾ ಇರೋದು ಅದೇ ಥರನೇ. ಬಟ್ ಧ್ರುವಂತು ಗಿಲ್ಲಿ ವಿಚಾರದಲ್ಲಿ ಮಾತಾಡಿದೆಲ್ಲ ರಾಂಗ್ ಗುರು. ಸುಮ್ಮನೆ ಮನುಷ್ಯ ಏನು ಮಾತಾಡ್ತಾ ಇದ್ದಾನೆ ಏನು ಅನ್ನೋದು ಒಂದೂ ಅರ್ಥ ಆಗ್ತಾ ಇಲ್ಲ ಧ್ರುವಂತಿಗೆ. ಕ್ಲಿಯರ್ ಕಟ್ ಒಂದೂ ಅರ್ಥ ಆಗ್ತಾ ಇಲ್ಲ ಧ್ರುವಂತಿಗೆ. ಏನು ಸಿಂಪತಿ ಡ್ರಾಮಾ ಮಾಡ್ತಾನೆ, ಕುರಿ ಇದೆ, 100 ಕುರಿ ಇದೆ, ಅಷ್ಟಿದೆ, ಇಷ್ಟ ಆಸ್ತಿ ಇದೆ, ಅವೆಲ್ಲ ಏನಕ್ಕೆ ಬೇಕು ಗುರು? ಯಾವತ್ತಾದ್ರೂ ಗಿಲ್ಲಿ ಹೇಳಿದ್ದಾನ? ಗಿಲ್ಲಿ ರಿಟರ್ನ್ಸ್ ಪರ್ಫೆಕ್ಟಾಗಿ ಕೊಟ್ಟ. ನಾನು ಯಾವತ್ತಾದ್ರೂ ಬಡವ ಅಂತ ಹೇಳಿದ್ದೀನ? ಸಿಂಪತಿ ಡ್ರಾಮಾ ಮಾಡಿದ್ದೀನ? ಪರ್ಫೆಕ್ಟಾಗಿ ಹೇಳಿದ. ಇಲ್ಲಿ ಧ್ರುವಂತ್ ಹತ್ರ ಆನ್ಸರೇ ಇಲ್ಲ. ಬಟ್ ಧ್ರುವಂತ್ ಮಾತ್ರ ಜಾಸ್ತಿ ಸ್ವಲ್ಪ ಮನೋವೈದ್ಯರ ಸಲಹೆ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಗುರು. ಇನ್ನು ಅದಕ್ಕೂ ಮೇಲೆ ನನ್ನ ಪದಗಳು ಹೇಳಿದ್ರೆ ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಅಷ್ಟೊಂದು ಮಾನಸಿಕವಾಗಿ ಹಿಂದೆ ಆಗಿದ್ದಾರೆ, ಕುಗ್ಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಿಗ್ ಬಾಸ್ ಟೀಮು ಸಾಧ್ಯವಾದರೆ ಸ್ವಲ್ಪ ಅವ್ರಿಗೆ ಒಂದು ಕೌನ್ಸಿಲಿಂಗು ಏನಾದರೂ ಈ ಥರದ್ದು ಏನಾದರೂ ಮಾಡಿಸಿ. ನೋ ಡೌಟ್ ಧ್ರುವಂತ್ ಮಾಡ್ತಾ ಇರೋದು ಎಲ್ಲ ಅವ್ರು ಉಳ್ಕೋಬೇಕು ಅಂತಂದರೆ ಜಗಳ ಮಾಡಬೇಕು, ಬಿಗ್ ಬಾಸ್ ಹೌಸಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು, ಸ್ಕ್ರೀನ್ ಪ್ಲೇಸ್ಗೋಸ್ಕರ ಮಾಡಬೇಕು. ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕ್ಯಾರೆಕ್ಟರ್ ಅನ್ನೋದಿರುತ್ತೆ, ವ್ಯಕ್ತಿತ್ವ ಅನ್ನೋದಿರುತ್ತೆ. ಆಟಕ್ಕೋಸ್ಕರ ವ್ಯಕ್ತಿತ್ವನ ಹಾಳು ಮಾಡ್ಕೋಬಾರ್ದು. ಕೊನೆಗೆ ಆಟದಲ್ಲಿ ಗೆಲ್ಲೋದೆ ವ್ಯಕ್ತಿತ್ವ ಗುರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಧನು ಬರ್ತಾರೆ. ಧನು ಬಂದು ರಿಷಾಗೆ ಕೊಡ್ತಾರೆ. ರಿಷಾ ಕೊಟ್ಬಿಟ್ಟು ಅವ್ರು ಏನು ಹೇಳೋದು, ನೀನು ಹೆಂಗಾದ್ರೆ ಹಂಗೆ ಮಾತಾಡ್ತೀಯಾ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀಯಾ, ಹೋಗೋಬಾರ ಅಂತ ಮಾತಾಡ್ತೀಯಾ. ಪರ್ಫೆಕ್ಟ್ ಲಾಜಿಕ್ ಆಗಿ ಮಾತಾಡ್ತಾರೆ ಗುರು. ಧನು ಏನೇ ಮಾತಾಡಿದ್ರು ಕೂಡ ಸೂಪರ್ ಅಂತ ಅನಿಸ್ತು. ಅದಾದಮೇಲೆ ಅಶ್ವಿನಿ ಗೌಡ ಕೊಡ್ತಾರೆ. ಅಶ್ವಿನಿ ಗೌಡಗೆ ಅಗೈನ್ ಎಲ್ಲ ಹಳೇದನ್ನು ತಗೊಬಂದು ರುಬ್ತಾರೆ. ಚೆನ್ನಾಗಿ ಮಾತಾಡಿದ್ರು. ಬಟ್ ಇಲ್ಲಿ ಅವ್ರು ಏನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ನೆಕ್ಸ್ಟು ಸ್ಪಂದನ ಬರ್ತಾರೆ. ಸ್ಪಂದನ ಬಂದು ರಿಷಾ ಮತ್ತು ಧ್ರುವಂತ್ಗೆ ಕೊಡ್ತಾರೆ. ಗುರು ಇಲ್ಲಿ ಸ್ಪಂದನ ಮಾತಾಡಿದ್ರು ಗುರು, ಸುಮಾರು ಒಂದು 45 ಮಿನಿಟ್ಸ್ ಮಾತಾಡ್ತಾರೆ ಗುರು. ಲೈವಲ್ಲಿ 2 ಲೈನ್ ಹಾಕಿದ್ದಾರೆ ಗುರು. ಸಖತ್ ಬೇಜಾರಾಯಿತು. ಸಖತ್ತಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ರಿಷಾ ಜೊತೆ ಸಖತ್ತಾಗಿ ಮಾತಾಡಿದ್ರು, ಧ್ರುವಂತ್ ಜೊತೆ ಸಖತ್ತಾಗಿ ಮಾತಾಡಿದ್ರು. ಎಷ್ಟು ವ್ಯಾಲಿಡ್ ಆಗಿ ಮಾತಾಡಿದ್ರು ಗೊತ್ತಾ ರಿಷಾ ಬಗ್ಗೆ. ಬಟ್ಟು ಎಲ್ಲ ಕಟ್ ಮಾಡಿದ್ದಾರೆ. ಎಲ್ಲ ಆಚೆ ಕಡೆ ನೋಡ್ಕೊಬಂದು ಯಾರ ಜೊತೆ ಇದ್ರೆ ಹೈಲೈಟ್ ಆಗ್ತೀವಿ, ಯಾರನ್ನ ಫೇಕು ಅನ್ಬೇಕು, ಈ ಥರ ಅನ್ಬೇಕು, ಆ ಥರ ಅನ್ಬೇಕು, ಸುಮ್ಮನೆ ಕಿರ್ಚಾಡಬೇಕು, ಜಗಳ ಆಡಬೇಕು, ಇದ್ರ ಬಗ್ಗೆ ಮಾತಾಡ್ತಾರೆ. ಧ್ರುವಂತದ್ದು ಆದರೆ ಧ್ರುವಂತ್ ಗೇಮನ್ನು ನೀಟಾಗಿ ಎಕ್ಸ್ಪೋಸ್ ಮಾಡ್ತಾರೆ. ನೀವೇನು ಇಲ್ಲ, ಮಲ್ಲಮ್ಮ ಜೊತೆ ಇದ್ರಿ, ನೆಕ್ಸ್ಟು ರಕ್ಷಿತಾ ಜೊತೆ ಇದ್ರಿ, ರಕ್ಷಿತಾಗೆ ಹಿಂದೆ ಅಣ್ಣ ಅಂದ್ಕೊಂಡು ರಕ್ಷಿತಾ ಇದ್ರೆ ಆಚೆ ಬಂದು ಅವ್ರ ಬಗ್ಗೆ ಮಾತಾಡ್ತೀರಾ. ನಿಮ್ಮ ಕೆಲಸನೇ ಅದು ಹಿಂದೆ ಕೂತ್ಕೊಂಡು ಮಾತಾಡೋದು. ಕ್ಲಿಯರ್ ಕಟ್ಟಾಗಿ ನೀಟಾಗಿ ಎಕ್ಸ್ಪೋಸ್ ಮಾಡ್ತಾರೆ ಗುರು. ನೆನ್ನೆ ಮಾತ್ರ ಸ್ಪಂದನ ದಿ ಹೈಲೈಟ್ ಅಂತ ಹೇಳ್ಬೋದು. ಲೈವ್ ನೋಡಿರೋರು ಗೊತ್ತಿರುತ್ತೆ, ಸಕ್ಕದಾಗಿ ಮಾತಾಡಿದ್ರು ಸ್ಪಂದನ ಮಾತ್ರ. ಅದಾದಮೇಲೆ ನೆಕ್ಸ್ಟು ಜಾನ್ವಿ ಬರ್ತಾರೆ. ಜಾನ್ವಿ ಬಂದು ರಿಷಾ ಮತ್ತು ಅಶ್ವಿನಿ ಕೊಡ್ತಾರೆ. ರಿಷಾ ಅವ್ರಿಗೆ ಹೇಳ್ತಾರೆ, ಏನು ಹಲ್ಲಿಲ್ಲದ ಹಾವು, ನೀನು ಸುಮ್ಮನೆ ಇದು ಮಾಡ್ತೀಯಾ, ಬುಸ್ಕೊಡ್ತೀಯಾ, ಕಚ್ಚಲ್ಲ, ಅದು ಇದು ಎಲ್ಲ ಅನ್ನೆಸೆಸರಿನೇ. ಅಶ್ವಿನಿ ಮೇಡಮ್ ಬಗ್ಗೆ ಮಾತಾಡ್ತಾರೆ ಗುರು. ಇಲ್ಲಿ ನನಗೆ ಬೇಜಾರಾಯಿತು ಗುರು. ಸಿಕ್ಕಾಪಟ್ಟೆ ಈ ಗ್ಯಾಂಗ್ ಪೂರ್ತಿ ಬರ್ತಾರೆ, ಒಂದು ಕಡೆಯಿಂದ ಬರ್ತಾರೆ. ಯಾರು ಸುಧೀರ್ ಮಾತಾಡ್ತಾರೆ, ರಾಶಿಕಾ ಮಾತಾಡ್ತಾರೆ. ಸಖತ್ ಬೇಜಾರಾಯಿತು ಅಶ್ವಿನಿ ಮೇಡಮ್ ವಿಚಾರದಲ್ಲಿ ಗುರು. ಬೇರೆ ಇನ್ಯಾರು ಮಾತಾಡಿದ್ರು ನನಗೆ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ. ಜೊತೆಯಲ್ಲಿದ್ದು ಅವರು ಮಾಡಿದ್ರಲ್ವಾ, ಅದಕ್ಕೆ ಬೇಜಾರಾಗೋಯ್ತು ಗುರು. ಈಗ ರಕ್ಷಿತಾ ಜೊತೆ ಜಗಳ ಮಾಡ್ಕೊಂಡಿದ್ದ ಅಶ್ವಿನಿ ಮೇಡಮ್ ಯಾರಿಂದ ಗುರು? ಜಾನ್ವಿಯಿಂದಾನೆ. ಆ ಗೆಜ್ಜೆ ಸೌಂಡಿಂದಾನೇ ಜಗಳ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದಾನೆ ಜಾನ್ವಿ ಪರ ನಿಂತು ಇವ್ರು ಏನು ಮಾತಾಡಬೇಕೋ ಗೊತ್ತಿಲ್ಲದೆ ಬ್ಯಾಡಾದರು. ಬಟ್ ಇದೇ ಜಾನ್ವಿ ಈ ಥರ ಮಾಡ್ಬೋದಾ? ರಾಶಿಕಾ ವಿಚಾರವಾಗಿ ಲೆಟರ್ ವಿಚಾರವಾಗಿ ಮಾತಾಡಿದ್ರು.
ಬಟ್ ರಾಶಿಕಾ ಬಂದು ಅವ್ರಿಗೆ ಮಾಡಿದ್ರು. ಮಾಡ್ಬೋದಾ? ಅದೇ ಸುಧೀರಣ್ಣ ಮೇಡಮ್ 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 ಅಂದ್ಕೊಂಡು ಅವ್ರು ಏನು ಹೇಳಿದ್ರೆ ಅದೇ ಥರ ಇತ್ತು. ಬಟ್ ಸುಧೀರ್ ಮಾಡಿದ್ರು. ಸರಿನಾ? ಇವ್ರದೆಲ್ಲ ಏನೂ ಇಲ್ಲ ಗುರು. ಈಗ ಪರ್ಫೆಕ್ಟಾಗಿ ವೀಕೆಂಡ್ ಎಲ್ಲ ನೋಡಿದ್ದಾದ್ಮೇಲೆ ಎಪಿಸೋಡ್ ನೋಡಿದ್ರು. ಎಪಿಸೋಡ್ ನೋಡಿಬಿಟ್ಟು ವೀಕೆಂಡ್ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದನ್ನ ನೋಡಿಬಿಟ್ಟು ಅಶ್ವಿನಿ ಮೇಡಮ್ ಫುಲ್ಲು ನೆಗೆಟಿವ್ ಆಗಿಬಿಟ್ಟಿದ್ದಾರೆ. ಅಶ್ವಿನಿ ಮೇಡಮ್ಗೆ ನಾವು ಆಪೋಸಿಟ್ ನಿಂತ್ಕೊಂಡ್ರೆ ನಾವು ಹೈಲೈಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅದು ಅವರು ಮೂರ್ಖತನ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಹೈಲೈಟ್ ಆಗಲ್ಲ ಗುರು. ಇನ್ನು ನಾನು ಮಾರ್ಕ್ ಮೈ ವರ್ಡ್ಸ್, ಅಶ್ವಿನಿ ಮೇಡಮ್ಮು ತುಂಬ ದೂರ ಬಿಗ್ ಬಾಸ್ ಹೌಸಲ್ಲಿ ಹೋಗ್ತಾರೆ. ಬಟ್ ಇವರು ಹೋಗಲ್ಲ ಗುರು. ರಾಶಿಕಾನೂ ಹೋಗಲ್ಲ, ಜಾನುನೂ ಹೋಗಲ್ಲ, ಸುಧೀರ್ ಹೋಗಲ್ಲ. ಬೇಕಾದರೆ ನೋಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಬರ್ತಾರೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಲೈಫಲ್ಲೂ ಇಷ್ಟೇ ಗುರು. ಜೊತೆಯಲ್ಲಿದ್ದೆ ಕೂಡ ನಂಬಿಕೆ ದ್ರೋಹ ಹೆಂಗೆ ಮಾಡ್ತಾರೆ, ಬೆನ್ನಿಗೆ ಚೂರಿ ಹೆಂಗಾಗ್ತಾರೆ ಅಂತಂದ್ಬಿಟ್ಟು ಇದೇ ಎಕ್ಸಾಂಪಲ್ಲು. ಇದು ಒಂದು ಪಾಠ ಗುರು ಅಶ್ವಿನಿ ಮೇಡಮ್ಗೆ. ತಿದ್ಕೋಬೇಕು ಅಶ್ವಿನಿ ಮೇಡಮ್ಮು. ತಿದ್ಕೊಂಡು ಮತ್ತೆ ಚೇಂಜ್ ಆಗಿ ಹೊಸದಾಗಿ ಆಟ ಆಡಿದ್ರೆ ಅಶ್ವಿನಿ ಮೇಡಮ್ ಟೂ ಗುಡ್ ಗುರು. ಇಲ್ಲ ಇಷ್ಟಾಗಿದ್ದು ಮತ್ತೆ ನಾಳೆ ಹೋಗ್ಬಿಟ್ಟು ಮತ್ತೆ ಅದೇ ಕೆಲಸ ಮಾಡಿದೆ ಅಂತಂದರೆ ಇದು ಸ್ವಯಂಕೃತ ಅಪರಾಧ ಅಷ್ಟೇ. ಅವರೇ ಗೇಮನ್ನು ಹಾಳು ಮಾಡಿಕೊಂಡ್ರು, ಅವರೇ ಕೊಲೆ ಮಾಡಿಕೊಂಡ್ರು ಅನ್ನೋ ಥರ ಹೇಳ್ಬೋದು ಅಷ್ಟೇ. ಅಶ್ವಿನಿ ಮೇಡಮ್ ಈಗಲಾದರೂ ಬದಲಾಗಬೇಕು. ಅಶ್ವಿನಿ ಮೇಡಮ್ ಬ್ಯಾಡ್ ಆಗಿರೋದೆಲ್ಲ ಜೊತೆಯಲ್ಲಿರೋರ್ಗೋಸ್ಕರನೇ. ಅವ್ರು ಓನಾಗಿ ಎಲ್ಲೂ ಬ್ಯಾಡ್ ಆಗಿಲ್ಲ. ಬ್ಯಾಡ್ ಆಗಿರೋದೆಲ್ಲ ಜೊತೆಯಲ್ಲಿರೋರ್ಗೋಸ್ಕರನೇ. ಈಗ ತಿದ್ಕೋಬೇಕು ಗುರು ಅಶ್ವಿನಿ ಮೇಡಮ್. ಯಾಕಂತಂದ್ರೆ ನನಗೊಂದು ಬೇಜಾರಿದೆ ಗುರು. ಬಿಗ್ ಬಾಸ್ ಹೌಸಲ್ಲಿ ಗೇಮ್ ಚೆನ್ನಾಗಿ ಗೊತ್ತಿರೋದು ಅಶ್ವಿನಿ ಮೇಡಮ್ಗೆ. ತುಂಬ ಪೊಟೆನ್ಷಿಯಲ್ ಇದೆ. ಸಕ್ಕದಾಗಿ ಮೈಂಡ್ ಗೇಮ್ ಆಡ್ತಾರೆ. ಬಟ್ ಈ ಜೊತೆಗಳು ಸೇರಿಬಿಟ್ಟು ಹಾಳು ಮಾಡಿಕೊಂಡ್ರು. ಆ ಆಟನ ಮುಂದುವರ್ಸಿದ್ರೆ ಸಖತ್ತಾಗಿರುತ್ತೆ. ಫಸ್ಟ್ ವೀಕಲ್ಲಿ ಇದ್ದಿದ್ದು ಅಶ್ವಿನಿ ಮೇಡಮು ವಾಪಸ್ ಬರಬೇಕು. ವಾಪಸ್ ಬಂದು ಆಟ ಆಡಿದ್ರೆ ಅಶ್ವಿನಿ ಮೇಡಮ್ಗೆ ಅಲ್ಲ, ಬಿಗ್ ಬಾಸ್ಗೂ ಒಳ್ಳೇದು ಗುರು. ಸಖತ್ತಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಅದಾದಮೇಲೆ ನೆಕ್ಸ್ಟು ಅಭಿ ಬರ್ತಾರೆ. ಅಭಿ ಬಂದು ರಕ್ಷಿತಾ ಕೊಡ್ತಾರೆ. ರಕ್ಷಿತಾ ಹೆಂಗೆ ವಿಷಕಾರಿ ಗುರು. ರಕ್ಷಿತಾಯಿಂದ ಹೆಂಗೆ ಇದಾಗುತ್ತೆ. ಅಭಿ ಗುಂಪಲ್ಲಿ ಗೋವಿಂದ ಗುರು. ಗುಂಪಲ್ಲಿ ಗೋವಿಂದ 3 ವಾರದಿಂದ ನಾಮಿನೇಷನ್ಸ್ಗೂ ಬಂದಿಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ಗುಂಪಲ್ಲಿ ಗೋವಿಂದ ಹೋಗ್ತಾ ಇದ್ದಾರೆ. ಇದು ಅಭಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸುಧೀರ್ ಕೊಡ್ತಾರೆ. ಸುಧೀರ್ ಎಲ್ಲ ಸೇಫ್ ಆಪ್ಷನ್. ಯಾಕಂದ್ರೆ ಬಾಟಮ್ಗೆ ಹೋಗಿ ಬಂದಿದ್ದಾರೆ, ಎಲ್ಲರಿಗೂ ಗೊತ್ತು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ. ಸೇಫ್ ಆಪ್ಷನ್ ಸುಧೀರು. ಅದಾದಮೇಲೆ ರಘು ಬರ್ತಾರೆ. ಅಶ್ವಿನಿ ಮೇಡಮ್ ಕೊಡ್ತಾರೆ. ಎಗೈನ್ ಹಳೆ ವಿಚಾರಗಳೇ. ಅದಾದಮೇಲೆ ಸುಧೀರ್ ಕೂಡ ಎಗೈನ್ ಅದೇ ವಿಚಾರಗಳೇ. ಬೇರೆ ಸೇಫ್ ಗೇಮೇ ಮಾಡ್ತಾರೆ ಗುರು. ಕ್ಲಿಯರ್ ಕಟ್ಟಾಗಿ ಏನೂ ಇಲ್ಲ ಅಶ್ವಿನಿ, ಇಲ್ಲ ಸುಧೀರ್, ಬಿಟ್ಟರೆ ರಿಷಾ. ಸೇಫ್ ಗೇಮ್, ಕ್ಲಿಯರ್ ಕಟ್ ಸೇಫ್ ಗೇಮ್. ಮಾತಾಡ್ತಾ ಇಲ್ಲ. ಈಸಿ ಆಪ್ಷನ್ ಅಲ್ವಾ, ಅದಕ್ಕೆ. ಅದಾದ್ಮೇಲೆ ಮಾಳು ಬರ್ತಾರೆ. ಮಾಳು ಮಾತ್ರ ಹೈಲೈಟ್ ಅಂತ ಅನಿಸ್ತು ಗುರು. ಧ್ರುವಂತ್ಗೆ ಕೊಟ್ಬಿಟ್ಟು ರಕ್ಷಿತನ್ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದು ಮಾಳು. ಸಖತ್ತಾಗಿ ಮಾತಾಡ್ದ. ರಕ್ಷಿತನ ಬಗ್ಗೆನೇ ಮಾತಾಡ್ತಾ ಇದೆಯಾ, ಈ ಥರ ಮಾತಾಡೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ದ. ಬಟ್ ಧ್ರುವಂತು ಓವರ್ ಆಗಿ ಮಾತಾಡ್ದ ಗುರು. ಇಲ್ಲಿ ಮಾತ್ರ ಫೇಕು ಮಂಗಳೂರಿನ ಕನ್ನಡ ಅದಲ್ಲ ಇದಲ್ಲ, ಹಿಂಗೆ ಹಂಗೆ, ಅದೆಲ್ಲ ಧ್ರುವಂತ್ಗೆ ಸೂಟಬಲ್ ಅಲ್ಲ ಅಂತ ಅನ್ನಿಸ್ತು. ಬಟ್ ಸ್ಕ್ರೀನ್ ಪ್ಲೇಸ್ಗೋಸ್ಕರ ಮಾಡ್ತಾ ಇದ್ದಾರೆ, ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಮಾಳು ಸುಧೀರ್ ಕೊಡ್ತಾರೆ. ಸುಧೀರ್ ಕೊಟ್ಬಿಟ್ಟು ಕೆಲಸಗಳು ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿಲ್ಲ, ಇದು ಮಾಡು ಅಂದರೆ ಅದು ಮಾಡ್ತಾನೆ, ಅದು ಮಾಡು ಅಂದರೆ ಇದು ಮಾಡ್ತಾನೆ. ಸುಧೀರಣ್ಣ ಫಸ್ಟ್ ವೀಕಿಂದನೂ ಮಾಡಿಲ್ಲ. ಸುಮ್ಮನೆ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರಲ್ವಾ, ಆ ಥರ ಬರೀ ಪುಂಗೊತ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ ಸುಧೀರಣ್ಣ. ಅದಾದಮೇಲೆ ರಿಷಾ ಬಂದು ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಕೊಡ್ತಾರೆ. ಅಶ್ವಿನಿ ಮೇಡಮ್ ಕೊಟ್ಟಿದ್ದು ನನಗೊಂಥರ ಸರ್ಪ್ರೈಸ್ ಆಯಿತು ಗುರು. ರಿಷಾ ಯಾಕಂದರೆ ಜೊತೆನಲ್ಲೇ ಇದ್ದರು, ಎಗೈನ್ ಬೆನ್ನಿಗೆ ಚೂರಿ ಹಾಕಿದ್ರು. ಇಲ್ಲಿ ಕಷ್ಟ ಬಂದಾಗ ಅಶ್ವಿನಿ ಮೇಡಮ್ ಬೇಕು. ಗಿಲ್ಲಿ ಹತ್ರ ನೊಂದವರೆಲ್ಲ ಹೋಗಿ ಅಶ್ವಿನಿ ಮೇಡಮ್ ಹತ್ರ ಸೇರಿದ್ರು. ಇವರಿಗೆ ತಾಕತ್ತಿಲ್ವಾ ಗಿಲ್ಲಿಗೆ ಆಪೋಸಿಟ್ ಆಗಿ ನಿಲ್ಲೋದಕ್ಕೆ? ಇಲ್ಲ. ಗಿಲ್ಲಿಗೆ ಹೋಗ್ಬಿಟ್ಟು ಎಗೈನ್ ಗಿಲ್ಲಿ ಕೊಟ್ಬಿಟ್ಟು ನೀನು ಓವರ್ ಆಗಿ ಮಾತಾಡ್ತೀಯಾ, ಆ ಥರ ಮಾತಾಡ್ತೀಯ, ಈ ಥರ ಮಾತಾಡ್ತೀಯಾ ಅಂತಂದ್ಬಿಟ್ಟು ಎಗೈನು ಮನ್ಸಿಗೆ ನೋವಾಗುತ್ತೆ. ಕಾಮಿಡಿ ಅಲ್ಲ. ಗಿಲ್ಲಿ ಸಖತ್ತಾಗಿ ಕೊಟ್ಟ. ನೀವು ಮಾಡೋದೆಲ್ಲ ಕಾಮಿಡಿ, ನಾವು ಮಾಡೋದೆಲ್ಲ ಸೀರಿಯಸ್ಸಾ ಅಂತಂದ್ಬಿಟ್ಟು. ಇಷ್ಟಾದರೂ ಆ ರಿಷಾಕ್ ಬುದ್ಧಿ ಬಂದಿಲ್ಲ ಗುರು. ಅಟ್ಲೀಸ್ಟ್ ಅಶ್ವಿನಿ ಮೇಡಮ್ ಆದರೂ ತಿಳ್ಕೊಂಡಿದ್ದಾರೆ, ಇನ್ಮೇಲೆ ಆದರೂ ಚೆನ್ನಾಗಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ. ಅದಾದಮೇಲೆ ರಾಶಿ ಬರ್ತಾರೆ. ಅಗೇನ್ ಅಶ್ವಿನಿ ಮೇಡಮ್ ಕೊಡ್ತಾರೆ. ಮತ್ತೆ ಸೇಫ್ ರಾಶಿ ಕೂಡ ಸೇಫು. ಅದಾದಮೇಲೆ ಅಶ್ವಿನಿ ಮೇಡಮ್ ಕೊಟ್ಟು ಗಿಲ್ಲಿಗೆ ಕೊಡ್ತಾರೆ. ರಕ್ಷಿತಾ ಕೊಡ್ತಾರೆ. ರಾಶಿ ಬಂದು ಅಶ್ವಿನಿ ಮತ್ತೆ ರಕ್ಷಿತಾ ಕೊಡ್ತಾರೆ. ರಕ್ಷಿತಾ ಯಾಕಂತಂದ್ರೆ ಆಲ್ರೆಡಿ ಕೊಟ್ಟಿರ್ತಾರೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತಾರೆ ಅಷ್ಟೇ. ಗಿಲ್ಲಿ ಬರ್ತಾನೆ ಗುರು. ಗಿಲ್ಲಿ ಬಂದು ಸಕ್ಕದಾಗಿ ಮಾತಾಡ್ತಾನೆ ಗುರು. ಸಕ್ಕದಾಗಿ ಮಾತಾಡ್ತಾನೆ. ಲೈವ್ ನೋಡಿರೋರು ಗೊತ್ತಿರುತ್ತೆ ಎಷ್ಟು ಮಾತಾಡ್ತಾನೆ ಅಂತಂದರೆ ರಿಷಾ ಮತ್ತು ಧ್ರುವಂತ್ಗೆ ಕೊಟ್ಬಿಟ್ಟು ಧ್ರುವಂತ್ಗಾದ್ರೆ ಬೆವರು ಇಳಿಸ್ತಾನೆ. ಅದಾದಮೇಲೆ ರಿಷಾಗೂ ಅಷ್ಟೇ ಓಪನ್ ಚಾಲೆಂಜ್ ಮಾಡ್ತಾನೆ. ಕಾವ್ಯ ಇರ್ತಾಳೆ, ನೀನು ಹೋಗ್ತೀಯಾ, ಕಾವ್ಯನ ಫೈನಲ್ವರೆಗೂ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಸಕ್ಕದಾಗಿ ಮಾತಾಡ್ತಾನೆ ಗುರು. ಗಿಲ್ಲಿ ಮಾತ್ರ ಸೂಪರ್ ಎಕ್ಸಲೆಂಟ್ ಥರ ಇತ್ತು. ಅದಾದಮೇಲೆ ಸುದೀಪ್ ಬರ್ತಾರೆ. ಸುದೀಪ್ ಬಂದು ಅಶ್ವಿನಿ ಮತ್ತು ಮಾಳು.
ಅಶ್ವಿನಿ ಮೇಡಮ್ಗೆ ಕೊಟ್ಟಿದ್ದು ಎಗೈನ್ ಅದೇ ಇದು. ಅದಾದಮೇಲೆ ಮಾಳು ಬಂದಾಗ ಅಗೈನ್ ಮಾಳು ಇವ್ರು ಕೊಟ್ಟ ಇವ್ರು ಅವ್ರು ಕೊಟ್ಟ ಅನ್ನೋದು ಸುದೀರ್ ಸೇಫ್ ಗೇಮ್. ಈಗಲೂ ಕೂಡ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ ಗುರು. ಸುಮ್ಮನೆ ಡ್ರಾಮಾ ಮಾಡೋದು ಅಷ್ಟೇ. ಮೆಣಸಿನ್ಕಾಯಿ ಅದು ಇದು ಟೇಬಲ್ ಗುದ್ದೋದು ಎಲ್ಲ ಡ್ರಾಮಾನೇ. ಬಟ್ಟು ಮನುಷ್ಯ ಏನು ಇಲ್ಲ ಗುರು, ಬರೀ ಡೊಳ್ಳು ಅಷ್ಟೇ. ಅದಾದಮೇಲೆ ಅಶ್ವಿನಿ ಬರ್ತಾರೆ ಗುರು. ಅಶ್ವಿನಿ ಮೇಡಮ್ ಆರ್ಗ್ಯುಮೆಂಟಲ್ಲಿ ವ್ಯಾಲಿಡ್ ಇತ್ತು ಗುರು, ಸಖತ್ ವ್ಯಾಲಿಡ್ ಇತ್ತು. ನೀಟಾಗಿ ಜಾನ್ವಿ ಗೇಮನ್ನು ಎಕ್ಸ್ಪೋಸ್ ಮಾಡಿದ್ರು. ಗಿಲ್ಲಿ ಫಸ್ಟೇ ಹೇಳಿದ್ದ ಇವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಪ್ರೂವ್ ಆಯಿತು. ಹಾನೆಸ್ಟಾಗಿ ಒಪ್ಕೊಂಡ್ರು. ಒಳಗಡೆ ಚೇಂಜಿಂಗ್ ರೂಮಲ್ಲಿ ವಿತೌಟ್ ಮೈಕ್ಸ್ ನಾವು ಮಾತಾಡಿದ್ವಿ, ನಾಟಕ ಆಡಿದ್ವಿ ಅಂತ. ನನಗೆ ಅವಾಗಲೇ ನಾನು ಹೇಳ್ತಾ ಇದ್ದೆ ಇವ್ರು ದೂರ ಆಗಿಲ್ಲ ಅಂತ. ಬಟ್ಟು ಜಾನ್ವಿಗೆ ಏನು ಮಾತಾಡಬೇಕೋ ಏನೋ ಗೊತ್ತಾಗದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಆಪೋಸಿಟ್ಟು. ಇದು ತುಂಬ ಬೇಜಾರಾಯಿತು ಗುರು ನನಗೆ. ಏನಾದರೂ ಮಾಡಿದ್ರೆ ವ್ಯಾಲಿಡ್ ಆಗಿರಬೇಕು. ಇದು ವೀಕೆಂಡು ಕ್ಲಾಸ್ ಹಾಕ್ಬೇಕು ಗುರು. ಬರೀ ಈ ಒಂದು ವಿಚಾರ ಚರ್ಚೆ ಆಗಿದೆಯಾ? ಇನ್ನು ಯಾರ್ಯಾರು ಎಷ್ಟೆಷ್ಟು ವಿಚಾರಗಳು ಚರ್ಚೆ ಮಾಡಿದ್ದಾರೆ ಯಾರಿಗೆ ಗೊತ್ತು. ಇನ್ನು ಇವ್ರು ನೋಡಿ, ಇವ್ರಿಗೆ ಅದೊಂದು ಪ್ರೈವೇಸಿ ಅಂತ ಬಿಟ್ಟಿದ್ದಾರೆ. ಇನ್ನು ಅಲ್ಲಿ ತಗೊಂಡೋಗಿ ಕ್ಯಾಮ್ರಾ ಹಾಕಬೇಕು, ಆ ಮಟ್ಟಕ್ಕೆ ಇದು ಮಾಡ್ತಾ ಇದ್ದಾರೆ. ಸುಧೀರ್ ಬಂದಾಗ ಸುಧೀರ್ಗೆ ಸಕ್ಕದಾಗಿ ಹೇಳ್ತಾರೆ ಗುರು, ಯಾವ ಗಿಲ್ಲಿನೇ ಕಳಪೆಗೆ ಹೋಗೋ ಇದಲ್ಲ, ಗಿಲ್ಲಿ ಕ್ಯಾಪ್ಟನ್ ಆಗೋ ಇದು, ಗಿಲ್ಲಿ ವಿನ್ನರ್ ರೇಸು, ಅದು ಇದು, ಗಿಲ್ಲಿ ಕಪ್ ಕೊಡಂಗಿದ್ರೆ ನಾವು ಯಾಕಿರ್ಬೇಕು ಇಲ್ಲಿ ಅಂತ ಸಕ್ಕದಾಗಿ ಮಾತಾಡ್ತಾರೆ. ಇವಾಗ ಏನು ಮಾತಾಡ್ಬೇಕೋ ಗೊತ್ತಾಗಲ್ಲ. ಸುಮ್ಮನೆ ಟೇಬಲ್ ಕುಟ್ಟೋದು ಅಷ್ಟೇ. ಅಶ್ವಿನಿ ಮೇಡಮ್ಮು ಆಡ್ಬೇಕು ಗುರು. ನೋಡೋಣ ಏನು ಮಾಡ್ತಾರೆ ಏನು ಅಂತ. ಅದೆಲ್ಲ ಆದಮೇಲೆ ಕೊನೆಯದಾಗಿ ಸ್ಟಾರ್ಟ್ ಆಗುತ್ತೆ. ಕಾವ್ಯ ಒಂದು ಮಾತು ಹೇಳ್ತಾರೆ ರಾಶಿಕನ್ಗೆ. ಧ್ರುವಂತು ಈ ಥರ ಮಾತಾಡ್ದ ನಿನ್ನ ಬಗ್ಗೆ. ಫಸ್ಟು ಅಭಿ ಹತ್ರ ಹೋದ್ರು, ವರ್ಕ್ ಆಗಿಲ್ಲ. ಅದಾದಮೇಲೆ ಧ್ರುವಂತ್ ಹತ್ರ ಹೋದ್ರು, ವರ್ಕ್ ಆಗಿಲ್ಲ. ಕೊನೆಯದಾಗಿ ಸೂರಜ್ ಬಂದರು, ಅವ್ರ ಜೊತೆ ಸೇರಿಕೊಂಡು ಕಂಟೆಂಟ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಕಾವ್ಯ ಹೇಳ್ತಾರೆ. ಅದನ್ನು ಬಿಗ್ ಬಾಸು ಕ್ಲಿಯರ್ ಕಟ್ಟಾಗಿ ತೋರಿಸ್ತಾರೆ. ಅದನ್ನು ಹಿಡ್ಕೊಂಡು ಫುಲ್ ರಂಪರಾಮಾಯಣ ಜಗಳ, ಆರ್ಗ್ಯುಮೆಂಟು ಎಲ್ಲ ನಡೆಯುತ್ತೆ. ಲೈವಲ್ಲಿ ಇನ್ನೂ ದೊಡ್ಡದಾಗುತ್ತೆ. ಬಟ್ ಬಿಗ್ ಬಾಸು ಎಷ್ಟಾಗುತ್ತೋ ಅಷ್ಟನ್ನು ಟ್ರಿಮ್ ಮಾಡಿ ದೊಡ್ಡ ಜಗಳನ ಸಿಂಪಲ್ ಜಗಳ ಥರ ಇಟ್ಟ. ಅದರಲ್ಲಿ ನನಗನ್ಸಿದ್ದೇನು ಅಂತಂದರೆ, ಧ್ರುವಂತು ನಿಜವಾಗ್ಲೂ ಮಾತಾಡ್ತಾನೆ ಗುರು. ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಾನೆ. ಹೆಂಗಂದ್ರೆ ಹಂಗೆ ಮಾತಾಡ್ತಾನೆ. ಏನು ಮಾತಾಡ್ತಾನೆ ಅವನಿಗೆ ಗೊತ್ತಾಗಲ್ಲ. ಗಿಲ್ಲಿ ಸಖತ್ತಾಗಿ ಹೇಳ್ತಾನೆ ಡ್ರಿಲ್ ಹೊಡಿಯೋದು ಅಂತ. ಡ್ರಿಲ್ ಹೊಡಿಯೋದು ಹಿಂದ್ಗಡೆ ಕುತ್ಕೊಂಡ್ರೆ ಪ್ರತಿಯೊಬ್ಬರ ಬಗ್ಗೆ ಡ್ರಿಲ್ ಹೊಡಿಯೋದು ನಿಜಾನೇ, ಮಾತಾಡಿರೋದು ನಿಜಾನೇ. ಬಟ್ಟು ಇಲ್ಲಿ ಕಾವ್ಯ ಬಂದು ಸೆಂಟ್ರಲ್ಲಿ ಹಾಕ್ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಆದರೂ ಕೂಡ ಧ್ರುವಂತ್ ಗೇಮ್ನ ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು. ಕಾವ್ಯ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪೋಸ್ ಮಾಡಿದ್ರು. ಇದನ್ನು ಕೇಳಿಕೊಂಡು ಕ್ಲಿಯರ್ ಆಗಿ ಬಂದು ಅವರು ರಾಶಿಕಾ ಮತ್ತು ಸೂರಜು ಇವರೆಲ್ಲ ಮಾತಾಡಿದ್ದು ಒಂದು ಮಟ್ಟಿಗೆ ಓಕೆ ಇತ್ತು. ಧ್ರುವಂತ್ಗೆ ಇದು ಬೇಕಾಗಿತ್ತು. ಬಟ್ ಧ್ರುವಂತು ಅದನ್ನು ಅರ್ಥ ಮಾಡ್ಕೊಳ್ಳೋ ಇದಿಲ್ಲ. ಸುಮ್ಮನೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡಿದ್ರು. ಹಿಂದಿ ಹೀರೋ ಋತಿಕ್ ರೋಷನ್ನು ಮಾತುಗಳು ಎಲ್ಲೆಲ್ಲ ಹೊರ್ಟೋಯ್ತು. ಹೆಣ್ಮಕ್ಳ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತವರು. ಈ ಕಡೆ ಕಾವ್ಯ ರೀಕೊಂಡ್ರು, ನಮಗೆ ಹೆಣ್ಣು ಮಕ್ಕಳಿಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಸಖತ್ತು ಒಂಥರ ನೋಡೋದಕ್ಕೆ ಇರಿಟೇಷನ್ ಥರ ಇತ್ತು. ಕೊನೆಯದಾಗಿ ಓವರಾಲ್ ಆಗಿ ಇದು ಹೆಂಗೆ ಪ್ರೊಜೆಕ್ಟ್ ಆಯಿತು ಅಂತಂದರೆ, ಹೆಣ್ಣು ಮಕ್ಕಳ ಬಗ್ಗೆ ಈ ಥರ ಕಾಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ರು. ಅವ್ರು ಕೊಟ್ಟಿರೋ ಕಾಮೆಂಟು ಅದೇ ಥರ ಇದೆ, ಪ್ರೊಜೆಕ್ಟ್ ಮಾಡಿದ್ದು ಅದೇ ಥರ ಇದೆ. ಬಟ್ ನನಗೇನು ಅನ್ನಿಸ್ತಪ್ಪ ಅಂತಂದಿದ್ರೆ ಅಂದರೆ, ಅವತ್ತು ಇನ್ಸ್ಟೆಂಟ್ ಆದಾಗಲೇ ಇದನ್ನು ರೈಸ್ ಮಾಡಿ ಮಾತಾಡಿ ಅಲ್ಲೇ ಕೇಳಿದಿದ್ರೆ ಸಖತ್ತಾಗಿರ್ತಾ ಇತ್ತು ಅಂತ ನನಗೆ ಅನಿಸಿದ್ದು. ಬಟ್ ಇಲ್ಲಿ ಬಂದಾಗ ಇಲ್ಲಿನ ಕಾವ್ಯನ ಜಾಸ್ತಿ ಧ್ರುವಂತ್ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ತಗೊಂಡ್ಬಂದು ಇದನ್ನು ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಬಟ್ ಆದರೂ ಧ್ರುವಂತ್ಗೆ ಇದು ಬೇಕಾಗಿದ್ದಿದೆ. ಧ್ರುವಂತ್ ಮಾಡಿದ ಮಿಸ್ಟೇಕೆ. ನಿಮ್ಗೇನು ಅನ್ನಿಸ್ತು ನನ್ನ ಎಪಿಸೋಡ್ ನೋಡಿ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.